ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮನೆಯವರು ಟಿಪ್ಟೂರ್ಗೆ ಹೋಗ್ತಾ ಇದ್ವಿ. ಅಂದರೆ ನಮ್ಮ ಮನೆಯವ್ರ ಅಕ್ಕ ಮಂಗಳಗೌರಿ ಕಡೆ ಮಾಡ್ತಾ ಇದ್ದಾರೆ 16 ವರ್ಷಕ್ಕೆ. ಬಾಗ್ನಕ್ಕೆ ಸಾಮಾನು ತರಬೇಕಿತ್ತು, ಅದಕ್ಕೆ ಹೋಗಿದ್ವಿ. ಮೊದಲು ಮಾರ್ಕೆಟ್ಗೆ ಹೋಗಿ ಬಾಗ್ನದ ಸಾಮಾನು ತೊಗೊಂಡ್ವಿ. ಆಮೇಲೆ 16 ಜೊತೆನೂ ಮರ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು 11 ತಟ್ಟೆ ತೊಗೊಂಡಿದ್ದೀವಿ. ಅದನ್ನೆಲ್ಲ ತೊಗೊಳೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಮತ್ತು ಟಿಪ್ಟೂರಲ್ಲಿ ರಾಬೇರಿ ಅಂತ ಇದೆಯಲ್ಲ, ಅಲ್ಲಿಗೆ ಒಂದ್ಸತಿ ಟೇಸ್ಟ್ ಮಾಡೋಣ ಅಂತ ಹೋಗಿದ್ವಿ. ನಾವು ತೊಗೊಂಡಿದ್ದು ಫ್ರೂಟ್ ಐಸ್ ಕ್ರೀಮ್. ಇದು ಆ್ಯಕ್ಚುಲಿ ಪರ್ಫೆಕ್ಟಾಗಿ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಶಿವಲಿಂಗೇಶ್ವರ ಬೇಕ್ರಿ ಅಪೋಸಿಟ್ಟು. ಮುಳ್ಬಾಗ್ಲು ದೋಸೆ ಮತ್ತು ಜನಾರ್ದನ ಬೇಕ್ರಿ ಮುಂದೆ ಇದು ಲೊಕೇಟ್ ಆಗಿದೆ. ಅವ್ರು ಪ್ರಿಪೇರ್ ಮಾಡ್ತಿದ್ದು ನೋಡಿ ತುಂಬ ಖುಷಿಯಾಗಿತ್ತು ಮತ್ತು ಅಟ್ರಾಕ್ಟಿವ್ ಆಗು ಕೂಡ ಇತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಟಿಪ್ಟೂರಲ್ಲೇ ಇದ್ದು ಟೇಸ್ಟ್ ಮಾಡಿಲ್ದವರಾದರೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆಲ್ರೆಡಿ ಟಿಪ್ಟೂರ್ನಲ್ಲಿದ್ದು ಟೇಸ್ಟ್ ಮಾಡಿರೋರಾಗಿದ್ದರೆ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ಹೋಗ್ಬೇಕಾದ್ರೆ ಹೇಳ್ತಿದ್ರು, ನನಗಿದೆಲ್ಲ ಬೇಡ, ನಾನು ಗೋಬಿ ತಿನ್ಕೋತೀನಿ, ನೀವು ತಿನ್ಕೋ ಅಂತ. ಇರಲಿ ಬನ್ನಿ ಅಂತ ಕರ್ಕೊಂಡೋಗಿದ್ದೆ. ಟೇಸ್ಟ್ ನೋಡಿ ಅವರು ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ರು. ಇಬ್ಬರೂ ತಿನ್ಕೊಂಡು ನೆಕ್ಸ್ಟು ಗೋಬಿ ತಿನ್ನೋಕ್ಕೆ ಅಂತ ಅಂತಿದ್ರು ನಮ್ಮ ಮನೆಯವರು ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ನಾರ್ಮಲಾಗಿ ನಮ್ಮ ಮನೆಯವ್ರು ಗೋಬಿ ತಿನ್ನೋದು ರಾಘವೇಂದ್ರ ಶಾಪ್ನಲ್ಲೇ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟೇಸ್ಟು. ತಿನ್ಕೊಂಡು ಮನೆಗೆ ಹೊರಟ್ವಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.